ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಭಾರತದಲ್ಲಿ ಕ್ರಿಕೆಟ್ ಕ್ರೇಜ್ ಜಾಸ್ತಿ ಆದಂತಿದೆ. ವಿಶ್ವಕಪ್ನ ವೀಕ್ಷಿಸಿದಕ್ಕಿಂತಲೂ T20 ಸರಣಿಯನ್ನ ವೀಕ್ಷಣೆ ಮಾಡುವಂತಹ ವೀಕ್ಷಕರು ಹೆಚ್ಚಾಗಿದ್ದಾರೆ. ವೀಕ್ಷಕರ ಸಂಖ್ಯೆ ಹೆಚ್ಚಾಗಿದ್ದಕ್ಕೆ ಜಿಯೋ ಸಿನಿಮಾ ಕ್ರ್ಯಾಶ್ ಆಗಿ ಹೋಗಿದೆಯಂತೆ. ಹೌದು, ಸುಮಾರು 8.6 ಕೋಟಿಗೂ ಅಧಿಕ ಜನ ಜಿಯೋ ಸಿನಿಮಾದಲ್ಲಿ OTT ಪ್ಲಾಟ್ಫಾರ್ಮ್ನಲ್ಲಿ T20 ಸರಣಿಯನ್ನ ವೀಕ್ಷಣೆ ಮಾಡಿದ್ದಾರೆ. ಮೊದಲ ಪಂದ್ಯ ವಿಶಾಖಪಟ್ಟಣಂನ ಆಂಧ್ರ ಪ್ರದೇಶ ಕ್ರಿಕೆಟ್ ಮೈದಾನ ಅಸೋಸಿಯೇಷನ್ ನಲ್ಲಿ ನಡೆದಿತ್ತು. ಈ ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಜನ ತುಂಬಾನೇ ಕುತೂಹಲಕಾರಿಯಾಗಿದ್ರು. ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಮುಗಿತಾ ಇದ್ದಂತೆ, ಅಂದ್ರೆ ಭಾರತದ ಇನ್ನಿಂಗ್ಸ್ ಶುರುವಾಗ್ತಾ ಇದ್ದಂತೆ ಹುಚ್ಚೆದ್ದು ಜನ ಪ್ಲಾಟ್ಫಾರ್ಮ್ಗೆ ಲಗ್ಗೆ ಇಟ್ಟಿದ್ದಾರೆ. ಒಟ್ಟು 8.6 ಕೋಟಿಗೂ ಹೆಚ್ಚಿನ ಜನ ಈ ಪಂದ್ಯವನ್ನ ವೀಕ್ಷಣೆ ಮಾಡಿರೋ ಕಾರಣದಿಂದಾಗಿ ಕ್ರಿಕೆಟ್ ಇತಿಹಾಸದ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ ಅಂತ ಹೇಳಬಹುದು. ಹಾಗಾದ್ರೆ ಯಾವ ರೀತಿ ಇತ್ತು ಕ್ರಿಕೆಟ್ ಮ್ಯಾಚ್, ಜನ ಯಾವ ರೀತಿ ಅದನ್ನ ನೋಡ್ತಾ ಇದ್ರು, ಎಷ್ಟರ ಮಟ್ಟಿಗೆ ಒಂದು ರೆಕಾರ್ಡ್ಸ್ ಗಳಾಗಿದ್ವು ಅನ್ನೋದನ್ನ ನೋಡೋಣ. T20 ಕದನಕ್ಕೆ ವಿಶ್ವಕಪ್ ದಾಖಲೆ ಪುಡಿ ಪುಡಿ. ಏಕಕಾಲಕ್ಕೆ ಕರ್ನಾಟಕದ ಜನಸಂಖ್ಯೆಗಿಂತಲೂ ಅಧಿಕ ಮಂದಿ ವೀಕ್ಷಣೆ. ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ಬಳಿಕ ಭಾರತದಲ್ಲಿ ಕ್ರಿಕೆಟ್ ಕ್ರೇಜ್ ಮತ್ತಷ್ಟು ಹೆಚ್ಚಾಗಿದೆ. ಜಿಯೋ ಸಿನಿಮಾದಲ್ಲಿ ಅತ್ಯಧಿಕ ವೀಕ್ಷಕರ ಸಂಖ್ಯೆಯನ್ನು ತಲುಪಿದ್ದೆ ಈ ದಾಖಲೆ ಬರೆದಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಗುರುವಾರ ನಡೆದ ಭಾರತ ವರ್ಸಸ್ ಆಸ್ಟ್ರೇಲಿಯಾದ ಪಂದ್ಯಗಳನ್ನ ವೀಕ್ಷಣೆ ಮಾಡೋದಕ್ಕೆ T20 ಪಂದ್ಯವನ್ನ ಏಕಕಾಲಕ್ಕೆ ಒಟ್ಟು 8.6 ಕೋಟಿಗಿಂತಲೂ ಅಧಿಕ ಕ್ರಿಕೆಟ್ ಅಭಿಮಾನಿಗಳು ವೀಕ್ಷಣೆ ಮಾಡಿದ್ದು ಕ್ರಿಕೆಟ್ ಇತಿಹಾಸದಲ್ಲೇ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಇತ್ತೀಚೆಗೆ ಭಾರತ ಮತ್ತು ಆಸೀಸ್ ನಡುವಿನ ವಿಶ್ವಕಪ್ ಫೈನಲ್ ಪಂದ್ಯವನ್ನ ಗುರುವಾರ ನಡೆದ ಪಂದ್ಯವು ಕೊನೆ ಕ್ಷಣದವರೆಗೂ ರೋಚಕತೆಯಿಂದ ಕೂಡಿತ್ತು. ಮೊದಲ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ 3 ವಿಕೆಟ್ ನ ನಷ್ಟಕ್ಕೆ ಒಟ್ಟು 208 ರನ್ ಅನ್ನ ಗಳಿಸಿದ್ರೆ, ಬೃಹತ್ ಮೊತ್ತದ ಗುರಿಯನ್ನ ಬೆನ್ನಟ್ಟಿದ ಭಾರತ 19.5 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 209 ರನ್ಗಳ ಜಯ ಸಾಧಿಸಿತು. ಕೊನೆ ಎಸೆತದಲ್ಲಿ ರಿಂಕು ಸಿಂಗ್ ಸಿಕ್ಸರ್ ಸಿಡಿಸಿದ್ರು ಕೂಡ ನೋಬಾಲ್ ಆದ ಕಾರಣಕ್ಕೆ ಕೇವಲ 1 ರನ್ ಮಾತ್ರವೇ ಸೇರ್ಪಡೆಯಾಯಿತು. ಇದೇ ರೀತಿಯ ಮತ್ತಷ್ಟು ಕ್ರೀಡಾ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.